ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲ್ ಪ್ರಕಾಶ್ ಟಾಕ್ಸ್. ಇವತ್ತು ಏನಪ್ಪ ಪ್ಲಾನ್ ಅಂದರೆ ಅನ್ಪ್ರಿಡಿಕ್ಟೇಬಲ್, ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಮೇಜರ್ ವರ್ಕ್ಸ್ ಎಲ್ಲರೂ ಚಿಕ್ಕಮಂಗ್ಳೂರಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಎಲ್ಲರೂ ಕರೆದಿದ್ದಾರೆ ಆಫೀಸ್ಗೆ. ಇಲ್ಲೇ ಚಿಕ್ಕಮಂಗ್ಳೂರಲ್ಲಿರೋದು ಆಫೀಸ್ಗೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದಾದ್ಮೇಲೆ ಮಿಕ್ಕಿದ ಪ್ಲ್ಯಾನಿಂಗ್ ಏನು ಅಂತ ಗೊತ್ತಾಗುತ್ತೆ. ಮಿಕ್ಕಿದ ಪ್ಲ್ಯಾನಿಂಗು ಗೊತ್ತಾದ್ಮೇಲೆ ನೋಡಬೇಕು ಏನೇನು ಮಾಡಬೇಕು ಅಂತ. ಒಟ್ಟು ಲೈನ್ ಕ್ಲಿಯರ್ ಆಗುತ್ತೆ ಅಂತ ಭರವಸೆ ಇದೆ. ನೋಡೋಣ. RTD ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ತಹಸೀಲ್ದಾರ್ ಸರ್ ಹೇಳಿದ್ದಾರೆ ಹೋಗ್ಲಿಕ್ಕೆ. ನೋಡೋಣ ಬನ್ನಿ. ಕಾಂಪೌಂಡ್ ವರ್ಕು ಬ್ಯಾಲೆನ್ಸ್ ಇತ್ತಲ್ಲ, ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಈ ಕಡೆ ಇಲ್ಲೊಂದು ಪುಟ್ಟ ಗೇಟ್ ಬರುತ್ತೆ, ಎಲ್ಲ ಕ್ಲಿಯರ್ ಮಾಡಿದ್ರೆ ಮುಗಿತು. ಮುಳ್ಳೆಗೌಡರಲ್ಲಿದ್ದಾರೆ ನೋಡಿ, ದಾರ ಸುತ್ತದವ್ರೆ. ಏನು ತಿಂಗಳಿಗೆ ಅಮ್ಮಮ್ಮ ಅಂದ್ರೇನು 1 ರಿಂದ 2 ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಲ್ಲ ಗೌಡ್ರೆ? ಏನು ಗೌಡ್ರೆ, 1 ಕೋಟಿ 2 ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತಲ್ಲ ಡೈಲಿ. ಅದಕ್ಕೆ ಅವ್ರು ಚಿಕ್ಕ ಮೊಬೈಲ್. ನಿಮ್ಮ ಮೊಬೈಲ್ ತೋರಿಸಿ ಹೇಳ್ತೀನಿ. ನಿಮ್ಮ ಮೊಬೈಲ್ ತೋರಿಸಿ, ದೊಡ್ಡ ಮೊಬೈಲು. ಹಾಂ ನೋಡಿ, ಆ ಚಿಕ್ಕ ಮೊಬೈಲಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ ಆಗೋದು. ಹಾಂ, ಏನಿದ್ರು ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗೋದು. ನೋಡಿದ್ರಲ್ಲ ನೀವೇ, ಕಾಂಪೌಂಡ್ ವರ್ಕ್ ಎಲ್ಲ ಆಗಿದೆ. ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಇನ್ನೊಂದು 2-3 ಮೀಟರ್ಸ್ ಬಾಕಿ ಇದೆ. ಅದನ್ನು ಬೇಗ ಮುಗಿಸ್ತಾರಂತೆ. ಆಮೇಲೆ ಲೋಹಿತ್ ಕರೆದಿದ್ದಾನೆ, ಒಂದು ಕೈ ಏಟ್ ಮಾಡ್ಕೊಂಡಿದ್ದಾನೆ. ಬನ್ನಿ ಒಂದ್ಸಲಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ತೋಟದಲ್ಲಿದ್ದಾರಂತೆ. ಅಲ್ಲಿ ಹೋಗಿ ಒಂದು 2 ಎಳ್ನೀರು ಕುಡ್ದು ಲೋಹಿತ್ ಒಂಚೂರು ರೇಗಿಸಿ ಬರೋಣ. ಏನು ಬಿಸಿಲು ಗೊತ್ತಾಗುತ್ತೋ, ನೆಕ್ಸ್ಟ್ ಲೆವೆಲ್ ಬಿಸಿಲು. ಪಾಪ ಹೆಂಗೆ ಕೆಲಸ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಇವಾಗೂ ನೋಡಿ ಹತ್ತಿಗೇರಿದೆ ಬಿಸಿಲು. ಬನ್ನಿ ಹೋಗೋಣ. ಇದೆಲ್ಲ 3 ತಣ್ಣಿನ ತೋಟ. ಒಳಗಡೆ ಹೋದರೆ ನಮ್ಮ ಲೋಹಿತ್ ತೋಟ ಬರುತ್ತೆ ನೋಡಿ. ಇನ್ನು 2 ವರ್ಷಕ್ಕೆ ಇವರೆಲ್ಲ ಕೋಟ್ಯಾಧಿಪತಿ. ನಾವೇನು ಮಾಡಬೇಕು? ಎಲ್ಲರೂ ರೈತರು ಕೋಟ್ಯಾಧಿಪತಿನೇ. ನೀಟಾಗಿ ಮೈ ಬಗ್ಸಿ ದುಡಿಬೇಕಷ್ಟೆ. ಕುಡ್ತಕ್ಕೆ ಹಾಳಾಗಬಾರ್ದು. ಎಷ್ಟೊಂದು ಜನ ರೈತರು ಹಂಗೆ ಹಾಳಾಗಿರೋದು, ಕುಡಿಯೋದು, ಅದು ಇದು ಇಸ್ಬಿಟ್ಟು ಜೂಜು ಅಂತ ಆಡಿ ಹಾಳಾಗಿರೋದು. ಬಟ್ ಎಷ್ಟೊಂದು ಜನ ನಾನು ನೋಡ್ತೀನಲ್ಲ ರೈತರನ್ನ, ಇಲ್ಲೆಲ್ಲ ಹಾರ್ಡ್ ವರ್ಕ್ ಮಾಡಿ 1-2 ವರ್ಷ ಫಲ ಕೊಡೋವರೆಗೂ ಸಿಂಪಲಾಗಿ ಇರ್ತಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಗ್ರೇಟ್. ಟ್ಯಾಂಕ್ ಹಿಂಗೆ ಕಟ್ಟಿದ್ದಾರೆ. ಲೋಹಿತಾ ಎಲ್ಲೋದ್ನಪ್ಪ ಏನು? ಲೋಹಿತಾ, ಓಯ್ ದೆವ್ವ, ಎಲ್ಲೋದ್ನಪ್ಪ ಇವನು? ಕಾಣಿಸಂಗೆ ಇಲ್ಲ. ಇದೆಲ್ಲ ಲೋಹಿತ್ ತೋಟನೇ. ಇದು ಲೋಹಿತ್ ತೋಟ, ಕರೆಕ್ಟ್. ಲೋಹಿತಾ, ಅಲ್ಲಿ ಸೌಂಡ್ ಕೇಳಿಸ್ತು. 1.5. ಇನ್ಮೇಲೆ ಹೊಸ ಹೆಸರಿಟ್ಟು ಇನ್ನು ಲೋಹಿತ್ಗೆ 1.5 ಅಂತ. ಆ 1 ಆ 2 ನೋಡಿ, ಕೈ ಮುರ್ಕ ಬಂದ ನೋಡ್ರಿ. ಅಲ್ಲಿ 1.5 ಎಳ್ನೀರು ಇಟ್ಕೊಂಡ್ಬಂದವನೆ. ಕೈ ತೋರಿಸ್ರಿ. ಕೈ ಹೆಂಗೆ ಏಟಾಯ್ತು ಹೇಳು, ತೋರ್ಸು. ನೀರು ಕೊಟ್ಟವ್ರೆ. 1.5 ಕೊಡು, ನಾನು ಕಟ್ ಮಾಡ್ತೀನಿ. ಸಕ್ಸಸ್ಫುಲ್ ಆಗಿ 2 ಎಳ್ನೀರು ಕೊಡ್ದೆ. ನಮ್ಮ ಪುಣ್ಯಾತ್ಮ ಲೋಹಿತು ಈ ಥರ ಮಚ್ಕೊಟ್ಟವನೆ. ಈ ಥರ ಮಚ್ಚಲ್ಲಿ ಆಗುತ್ತಾ? ಅಯ್ಯೋ, ಮೂತಿ ಎಲ್ಲ ಎಳ್ನೀರು ಆಗೋಯ್ತು ಗುರು.
ವಾಲ್ ತಿರುಗಿಸ್ಬಿಟ್ಟು ಬರ್ತಾನಂತೆ. ಎಷ್ಟು ಪ್ಲೆಸೆಂಟಾಗಿದೆ ಗೊತ್ತಾ. ಈ ಥರ ನನಗೊಂದು ಆಸೆ ಇರೋದೇನೆಂದ್ರೆ, ಒಂದು 2 ಎಕರೆ ಜಮೀನು ತೊಗೊಂಡು 1 ಎಕರೆ ನನ್ನ ತಮ್ಮಂದಿರಬೇಕು, 1 ಎಕರೆ ನಂದಿರಬೇಕು, ತೊಗೊಂಡು ಸೆಂಟ್ರಲ್ ಒಂದು ಫಾರ್ಮ್ ಹೌಸ್ ಕಟ್ಬಿಟ್ಟು ನೆಕ್ಸ್ಟು ಅಲ್ಲೊಂದು ಕುದುರೆ, ಕೋಳಿ, ಬಾತುಕೋಳಿ, ಏನೋ ಪ್ರಾಣಿ ಆಗುತ್ತೋ ನಮ್ಮ ಕೈಯಲ್ಲಿ ಅದನ್ನೆಲ್ಲ ಸಾಕಬೇಕು ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇದು ನನ್ನ ಆಸೆ ಇರೋದು ಇದೇ ಥರ. ಇದು 2 ಎಕರೆ ಜಮೀನು. ಈ ಕಡೆ ಲೋಹಿತ್ ಅಣ್ಣಂದು, ಈ ಕಡೆ 3 ತಣ್ಣಂದು, ಇಬ್ಬರು ಅಣ್ಣ ತಮ್ಮಂದಿರು. ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ, ಅವ್ರ ಪಡಗವರು ಮಾಡಿಕೊಂಡು ಉಳುಮೆ ಮಾಡ್ತಿದ್ದಾರೆ. ಆದರೆ ತುಂಬ ಒಳ್ಳೆಯದು, ಈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನನಗೆ ಇಲ್ಲಿ ಸೆಂಟ್ರಲ್ಲಿ ಒಂದು ಮನೆ ಬೇಕು, ಹುಡುಕ್ತಾ ಇದ್ದೀವಿ, ಸಿಗ್ತಿಲ್ಲ. ವಿಡಿಯೋ ಯಾರನ್ನು ನೋಡ್ತಿದ್ರೆ ನಿಮಗೆಲ್ಲ 2 ಎಕರೆ ಜಾಗ ಏನಾದ್ರು ಸೇಲ್ಗಿತ್ತು ಅಂದರೆ ನಮ್ಗೆ ದಯವಿಟ್ಟು ನನಗೆ DM ಮಾಡಿ. ಪ್ರಜ್ವಲ್ ಪ್ರಕಾಶ್ ಅಫಿಷಿಯಲ್ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬ ಕಂಟೆಂಟ್ಸ್ ಇದೆ ನೋಡೋಕ್ಕೆ. ಇಲ್ಲಿ ಯೂಟ್ಯೂಬ್ ಚಾನಲ್ ಬರೀ ಬ್ಲಾಗ್ಸ್ ಮಾಡ್ತಿರೋದು. ದಯವಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ನ ವಿಸಿಟ್ ಮಾಡಿ, ಸರಿನಾ? ಚೆನ್ನಾಗಿದೆ, ಯಾವ ತಂಡೆ ತಾಪತ್ರೆ ಯಾವುದೂ ಇಲ್ಲ, ಯಾವ ಟ್ರಾಫಿಕ್ಕು ಇಲ್ಲ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿರೋದು. ಬ್ಯಾಂಗ್ಳೂರಲ್ಲಿ ನೀವೇ ನೋಡಿರ್ಬೋದು, ಇವಾಗ ವರ್ಸ್ಟ್ ಆಗಿದೆ ಟ್ರಾಫಿಕ್ಕು. ಆ ಟ್ರಾಫಿಕ್ಕಿಗೂ ಇಲ್ಲಿ ಬರೀ ನೀರಿನ ಸೌಂಡ್ ಕೇಳಿಸುತ್ತೆ, ಕೇಳಿಸ್ಕೊಳ್ಳಿ. ಎಷ್ಟು ಪ್ರಶಾಂತವಾಗಿದೆಯಲ್ಲ. ಆಗ್ತಾರೆ, ರೆಡಿ ಆಗ್ತಾರೆ. ಇದು ನಿಂದಲ್ಲ, ಇದು ನಿಂದು, ಇದು 3 ಟನ್ ಅಂತಾನೆ. ನಮ್ಮದು ಹಂಗೆ ಆಸೆ ಇರೋದು, 2 ಎಕರೆ ಇರಬೇಕು. ನಮ್ಮ ಡ್ಯಾಡಿಗೂ ಅದೇ ಆಸೆ ಇರೋದು. 1 ಎಕರೆ ನನ್ನ ತಮ್ಮಂದಿರಬೇಕು, ಅವನೇನಾದರೂ ಮಾಡ್ಕೊಳ್ಳಿ. 1 ಎಕರೆ ನಂದು, ಏನು ನಾರ್ಮಲ್ ಆಗಿ ತೆಂಗಿನ ಮರ ಏನೇನು ಬೇಕೋ ಬೆಳ್ಕೊಂಡು, ಚಿಕ್ಕ ಇದೆಲ್ಲ ಬೆಳ್ಕೊಂಡು, ಆಮೇಲೆ ಸೆಂಟ್ರಲ್ ಫಾರ್ಮ್ ಹೌಸು, ಅದೇ 2 ಜಮೀನಿಗೂ ಸೆಂಟ್ರಲ್ ಒಂದು ಫಾರ್ಮ್ ಹೌಸು, ಅದ್ರ ಮುಂದೆ ಒಂದು ಸ್ಟೇಜು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಫಾರ್ಮ್ ಹೌಸ್ ಅಂದರೆ ನಾವು ಇರೋಕ್ಕೆ, ಅಂದರೆ ಮನೆ ಕಟ್ಕೊಂಡು ಸುತ್ತ ಕಾಂಪೌಂಡ್ ಹಾಕ್ಸ್ಬಿಟ್ಟು ಏನೋ ಚಿಕ್ಕದೆಲ್ಲ ಬೆಳ್ಕೊಂಡು, ಹಣ್ಣು ಹಂಪ್ಲೆ ಎಲ್ಲ, ನಮಗೇನು ಅತಿ ಆಸೆ ಏನಿಲ್ಲ. ಏನು ಬರುತ್ತೋ ಅದನ್ನು ಮಾಡಿಕೊಂಡು ನಾವು ಇಲ್ಲಿ ನೋಡಿ, ಇಲ್ಲಿ ಈ ಬೆಂಗಳೂರು ಇದಕ್ಕೆ ಹೋಗೋಕ್ಕೂ ಹಳ್ಳಿಗೆ ಬರೋಕ್ಕೂ ಏನು ಡಿಫ್ರೆನ್ಸ್ ಇದೆ? ಯಾವಾಗ ನಾವು ಲಾಂಗ್ ಲೀವ್ ಏನೋ ಸಿಕ್ಕಿದಾಗ ಸುಮ್ಮನೆ ಎಲ್ಲೆಲ್ಲೋ ಖರ್ಚು ಮಾಡೋ ಬದಲು ಇದೇ ಥರ ಇಲ್ಲಿ ಖರ್ಚು ಮಾಡ್ಕೊಂಬಂದ್ರೆ ನಮ್ಮ ಫ್ಯಾಮಿಲಿ ಅಷ್ಟೇ, ಯಾಕೆ ಬರಲ್ವ? ಅದ್ರ ಮೇಲೆ ಏನೇ ವಿಡಿಯೋ ಮಾಡಿದ್ರು ಅದು ಡಿಲೀಟ್ ಆಗೋಗಿದೆ. ಸೊ ಅದೇನಾಯಿತು ಗೊತ್ತಿಲ್ಲ, ಐಫೋನಲ್ಲಿ ಮೋಸ್ಟ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಲ್ಲ ಅನ್ಸುತ್ತೆ. ನಾನು ತುಂಬ ಬೇಜಾರಾಗ್ತಿದೆ, ತುಂಬ ಒಳ್ಳೆ ಕಂಟೆಂಟ್ ಇತ್ತು. ಅದಾದಮೇಲೆ ಇವತ್ತು ಮತ್ತೆ ಶೂಟ್ ಮಾಡ್ತೀನಿ ದೇವಸ್ಥಾನದ್ದೆಲ್ಲ. ಬನ್ನಿ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್, ಸೈನಿಂಗ್ ಆಫ್. ಜೈ ಭೋಲೆನಾಥ್.